ರೈತ ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ, ರೈತ ರೈತ ರೈತ. ನಮ್ಮವ್ವ ಭೂತಾಯಿ ನೀನು ಸೇವೆ ಮಾಡಿ ಮಾಡಿ ದುಡ್ದು ಸುಸ್ತಾನೆ ಹೊರ್ತು ನನ್ನ ಮಗನಿಗೆ ಒಂದು ಎಣ್ಣೆ ದಯಪಾಲಿಸಿಲ್ಲ. ಪಾಪ ಅವನಿಗೂ ವಯಸ್ಸಾಗ್ತಾ ಬಂತು, ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕಿ ಸಾಕಾಗ್ಬಿಟ್ಟಿದೆ. ಇನ್ನು ಮುಂದಾರು ಏನಾರ ದಾರಿ ತೋರ್ಸವ ತಾಯಿ. ನನ್ನ ಮಗಂಗೆ ನೋಡಿರೆ 40 ವರ್ಷ ಆಯಿತು. ಇದುವರೆಗೂ ಈ ಕರ್ನಾಟಕದಾಗ ಎಷ್ಟು ಜನ ಬ್ರೋಕರ್ಸ್ ಇದ್ದಾರೋ ಎಲ್ಲರಿಗೂ ಹೇಳಿ ಸುಸ್ತಾಗುತ್ತೆ. ಒಂದು ಹೆಣ್ಣು ತೋರಿಸ್ಲಿಲ್ಲ. ರೈತರು ಅಂದರೆ ಯಾಕೋ ಹೆಣ್ಣು ಕೊಡೋಕ್ಕೆ ಮುಂದೆ ಬರ್ತಾಯಿಲ್ಲ, ಯಾಕಿರ್ಬೋದು? ತಾಯಿ ನಮ್ಮಮ್ಮ ನೀನು ಮೊರೆ ಹೋಗ್ತಾ ಇದ್ದೀನಮ್ಮ, ನೀನು ಸೇವೆ ಮಾಡಿ ನನಗೆ ಅನ್ನ ಕೊಡ್ತಾ ಇದೆಯಾ. ಆ ಅನ್ನದಂತೆ ನನ್ನ ಮಗನಿಗೆ ಒಂದು ಸಂಸಾರ ಮಾಡೋದಕ್ಕೆ, ದೀಪ ಬೆಳಗಕ್ಕೆ ನಮ್ಮ ಮನೆಗೆ ಒಂದು ಹೆಣ್ಣು ಕೂತೋರ್ಸಮ್ಮ ಸಾಕು. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು, ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ, ಪ್ರಜೆಗೆ ರಾಜಯೋಗ. ಏನ್ರಿ ಈ ವಯಸ್ಸಲ್ಲೂ ಈ ಬಾಧೆ ಬೀಳ್ತಾ ಇದ್ದೀರಾ? ಯಾವತ್ರಿ ನಿಮ್ಗೆಲ್ಲ ಬಿಡುಗಡೆ ಆಗೋತಿ? ಬಿಡುಗಡೆ ಅನ್ನೋದು ಎಲ್ಲ ಐತಿ ರೈತನಿಗೆ. ಅದೇನೋ ವ್ಯವಸಾಯ ನೀನು ಸಹಾಯ ಮನಮಕ್ಕಳು ಸಹಾಯ ಅಂತ ಮೊದಲೇ ಗಾದಿ ಇದೆಯಲ್ರಿ. ನಾವು ಬಿದ್ದು ಹೋಗೋದು ಈ ಭೂಮಿ ಸೇವೆ ಮಾಡಲೇಬೇಕು, ಸಾಯಲೇಬೇಕು, ಏನು ಮಾಡೋಕ್ಕಾಗಲ್ಲ. ನನ್ನ ಮಗನಿಗೆ 40 ವರ್ಷ ಆಯಿತು. 50 ಜನ ಬ್ರೋಕರ್ಸ್ ದುಡ್ಡುಗಳು ಕೊಟ್ಟು ಹೆಣ್ಣು ತೋರಿಸವ್ರೆ, ಒಬ್ರನ ಹೆಣ್ಣು ಕೊಡೋಕ್ಕೆ ಮುಂದೆ ಬರಲಿಲ್ಲ. ಏನು ಮಾಡೋದು? ಈ ರೈತರು ಅಂದರೆ ಯಾಕೋ ಹಿಂದೆ ಇರ್ತಾ ಇದ್ದಾರೆ. ನೀನಾದ್ರು ಯಾವ್ದಾರು ಒಂದು ಹೆಣ್ಣು ಇದ್ರೆ ತೋರ್ಸಪ್ಪ ಮಂಜು. ಚೆನ್ನಣ್ಣ, ಇಲ್ಲೇ ನಮ್ಮ ಮುನೇಶ್ವರನ ದೇವಸ್ಥಾನ ಹತ್ರ ಅಮೇರಿಕದ ಒಂದು ಹುಡುಗಿ ಪೂಜೆ ಮಾಡ್ಸಕ್ಕಂತ ಬಂದವ್ರೆ. ಏನಂತೆ? ನಮ್ಮ ರೈತರ ಮಗಳೇ 106 ಜನಕ್ಕ ಅಡುಗೆ ಮಾಡಿಸಿ ಬಡಿಸ್ತಾವ್ರೆ. ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಅಲ್ಲಿ ನಿನ್ನ ಮಗನ ಕರ್ಕೊಂಡು ಬಾ, ಕುತ್ಕೊಂಡು ಮಾತಾಡೋಣ. ಏನನ್ನ ಆ ಮುನೇಶ್ವರ ಸ್ವಾಮಿ ಏನನ್ನ ಕರುಣೆ ತೋರಿಸ್ತಾನೆ, ನೋಡೋಣ ಬಾ. ಆಯ್ತು ಆಯ್ತು ನಡೀರಿ, ನಮ್ಮ ಮಗನ ಕರ್ಕೊಂಬತ್ತೀನಿ ನಡೀರಿ. ಅಪ್ಪ ದೇವ್ರೇ, ಮುನೇಶ್ವರನೇ ಈ ಮಂಜು ರೂಪದಲ್ಲಿ ಬಂದ್ಬಿಟ್ಟು ನನಗೇನೋ ನಮ್ಮ ಮಗನಿಗೆ 8 ವರ್ಷ ಮಾಡ್ತಾಯಿದ್ದಾರೆ. ಈ ಸಂಬಂಧನ ಕುದುರ್ಬಿಟ್ರೆ ಅಪ್ಪ ಮುನೇಶ್ವರ ನಿನ್ನ ಸನ್ನಿಧಿಗೆ ಬಂದು ನಾನು ಸೇವೆ ಮಾಡ್ಕೊಂಡು ಒಂದು 200 ಜನಕ್ಕೆ ಊಟಕ್ಕೆ ಹಾಕ್ಸಿನಪ್ಪ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅಲ್ಲಿ ಅದು ಹೆಣ್ಮಗು ಇದೆ ಅಂತೆ, ಅಮೆರಿಕಾದಲ್ಲಿ ಓದಿದೆ ಅಂತೆ. ನಮ್ಮ ಫ್ರೆಂಡು ಮಂಜು ಅಂತ ಇದ್ನಲ್ಲ, ಅವನೇನೋ ನೋಡಿದಾನಂತೆ, ದೇವಸ್ಥಾನ ಹತ್ರ ಬಂದಿದ್ದಾನಂತೆ. ಅಲ್ಲೇನೋ ಪೂಜೆ ಗೀಜೆ ಮಾಡಿಸಿ ಎಲ್ಲ ಊಟಗಳು ಹಾಕ್ತಾ ಇದ್ದಾರಂತೆ. ಅಲ್ಲಿ ಹೋಗಿ ಸ್ವಲ್ಪ ಮಾತಾಡ್ಕೊಂಬರಪ್ಪ. ಅಲ್ಲಪ್ಪ, ಇದುವರೆಗೂ ನಾವು 50 ಹೆಣ್ಣುಗಳು ನೋಡಿದ್ವಿ. ಈಗ ಅಮೇರಿಕಾದಲ್ಲಿ ಓದಿರೋ ಹುಡುಗಿ ನಮ್ಗೆ ಕೊಡ್ತಾರ? 50 ಹೆಣ್ಣು ನೋಡಿ ನಾವು ಸುಮ್ಮನೆ ಬಂದಿದ್ವಿ ಕಾಸು ಖರ್ಚು ಮಾಡ್ಕೊಂಡು. ಈಗ ಅಮೇರಿಕಾದಲ್ಲಿ ಓದಿರೋ ಹುಡುಗಿ ನಮ್ಗೆ ಕೊಡ್ತಾರ ಇಲ್ಲ ಯಾವ ಗ್ಯಾರಂಟಿ ಇದೆ? ಅಯ್ಯೋ ನಿನ್ಗೆ ಅದೆಲ್ಲ ಯೋಚನೆ ಯಾಕೆ? ಬಾ, ನಾನು ನಮ್ಮ ಸ್ನೇಹಿತರ ಹತ್ರ ಮಾತಾಡಿದ್ದೀನಿ. 50 ಹೆಣ್ಣು ನೋಡಿರೋದೇ ನಿಜ. ಇದು 51 ಹೆಣ್ಣು, 51 ಹೆಣ್ಣೆ ಸೆಟ್ ಆಗ್ಬೋದು. ಬಾಯಿಲಿ ನೋಡಪ್ಪ, ನಾನು ಇದೇ ಕೊನೆ ಬಾರಿ, ಈ ಸರಿ ನೋಡ್ತೀನಿ. ಇನ್ನು ಮುಂದೆ ನಾನು ಹೆಣ್ಣು ನೋಡಿ ಬಾ ಅಂದ್ರೆ ನಾನು ಬರೋನಲ್ಲ. ಆಯ್ತು, ನಾನು ಇಷ್ಟು ಮಾತ್ರ. ಆಯ್ತು ಬಾರಪ್ಪ, ಮುನೇಶ್ವರ ಇದ್ದಾನೆ, ಬಾ. ನಡಿ. ಮದ್ವೆ ಅಂದ್ರೆ ಏನಾತ ನೋಡಪ್ಪ, ಬಾರಪ್ಪ. ಸರಿ ಬಿಸಿ ತುಳುವುದನವ ಬಿಡುವುದಿಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲಕ್ಷ್ಮಿ ಬೇಗ ರೆಡಿ ಆಗ್ಬಾ.
ಈಗೇನು ಅಮೆರಿಕದಲ್ಲಿ ನನ್ನ ಮಗಳು ಓದ್ತಿದ್ದಾಳೆ, ಒಂದು ಒಳ್ಳೆ ಕೆಲಸನೂ ಸಿಗ್ತಾ ಇದೆ, ಜೊತೆಗೆ ಅಮೆರಿಕದ ಒಂದು ಒಳ್ಳೆ ಗಂಡು ಸಿಗ್ಲಿ ಅಂತ ನಾವೀಗೇನೋ ಮುನೀಶ್ವರ ದೇವಸ್ಥಾನದಲ್ಲಿ ಅರಕೆ ತೀರಿಸ್ತಾ ಇದೀವಿ. ಆ ಅರಕೆನ ತೀರಿಸಲಿಕ್ಕೆ ಮರಿ ಹೊಡಿಬೇಕು. ನಮ್ಮ ಸ್ನೇಹಿತರೆಲ್ಲ ಬರ್ತಿದ್ದಾರೆ, ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೀವಿ. ಅಲ್ಲಿಂದ ಪೂಜಾ ಕಾರ್ಯಕ್ರಮ ಬಹಳ ಸಿಗ್ತದೆ, ಬೇಗ ರೆಡಿಯಾಗಿ ಬರ್ರಿ. ಅಲ್ಲ ಕಣ್ರಿ, ನಮ್ಮ ಮಗಳು ಅಮೆರಿಕದಲ್ಲಿ ಓದಿರೋದು, ಇಲ್ಲಾಂದ್ರೆ ಅರ್ಕೆ ಹೋಗ್ಕೊಂಡು ಪೂಜೆ ಮಾಡ್ಬೇಕು. ಅಲ್ಲಿ ಪೂಜೆ ಮಾಡಿ 106 ಜನಕ್ಕೆ ಊಟ ಹಾಕ್ಬೋದಾಗಿದೆ ಅಲ್ಲರಿ. ಅಲ್ಲ ಲಕ್ಷ್ಮಿ, ನಾವು ಅರ್ಕೆ ಹೊತ್ತಿರೋದು ಮುನೇಶ್ವರ ಸ್ವಾಮಿಗೆ, ಅದು ಬಿಟ್ಟು ಅಮೆರಿಕದಲ್ಲಿ ಮಾಡಿದ್ರೆ ನಮ್ಗೆ ಪ್ರಯೋಜನ ಏನು? ನಮ್ಮ ಆಚಾರ ವಿಚಾರಗಳನ್ನ ಬಿಡಕ್ಕಾಗತ್ತಾ? ಅಮೆರಿಕದಲ್ಲಿ ಓದಿದ ಮಾತ್ರಕ್ಕೆ ನಾವು ಇಲ್ಲಿನ ಆಚಾರಗಳನ್ನ ಬಿಡಬಾರ್ದು ಲಕ್ಷ್ಮಿ. ಬನ್ರಿ ಹೋಗೋಣ. ಅಲ್ಲ ಕಣ್ರಿ, ನಮ್ಮ ಮಗಳಿಗೆ ಅಮೆರಿಕದಲ್ಲಿ ಇಂಜಿನಿಯರ್ ಓದಿಸಿ ಈ ಹಳ್ಳಿಯಲ್ಲಿ ರೈತರು ಕೊಟ್ಟು ನಾವು ಮದುವೆ ಮಾಡಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ ರೀ. ಆಯ್ತು ಕಡೆ, ಈಗ ನಿನ್ನ ಆಸೆ ಅಂತಾನೆ ಆಗ್ಲಿ, ಮೊದಲು ನಮ್ಮ ಅರಕೆ ತೀರ್ಸೋಣ. ಆ ದೇವ್ರದೇನು ಅರಕೆ ಹೊತ್ತಿದ್ರು ಅದು ಅರಕೆ ತೀರಿಸಿದ್ದು, ಆಮೇಲೆ ನೀವೇನು ಇಂಜಿನಿಯರ್ ಕೊಡ್ಬೇಕು, ಅಮೆರಿಕ ಕೊಡ್ಬೇಕು, ಇಲ್ಲ ನಮ್ಮ ರೈತರಿಗೆ ಕೊಡ್ಬೇಕು ಅನ್ನೋ ನಿರ್ಧಾರ ಮಾಡ್ತಕ್ಕಂಥ ನಮ್ಮ ಮುನೇಶ್ವರ ಸ್ವಾಮಿ ಇದ್ದಾರೆ. ಆಯ್ತು ನಮ್ಮ, ಬೇಗ ಬರ್ರಿ, ಮಗನ್ನ ಕರ್ಕೊಂಡು ಬೇಗ ಬರ್ರಿ, ಅಲ್ಲಿ ಕಾಯ್ತಿದ್ದಾರೆ ಎಲ್ಲ. ಆಯ್ತಾಯ್ತು, ಏನ್ ಅರ್ಕೆ ತೀರ್ಸಿರೋ, ಏನ್ ಪೂಜೆ ಮಾಡ್ತೀರಾ? ಆಯ್ತು ನೋಡೋಣ, ನಾನು ಬರ್ತೀನಿ. ನಡೆ ಕೃಷ್ಣ, ತಗೊಂಡೆ ಅಣ್ಣ. ಅದಿಗಮ್ಮ, ಇನ್ನೂ ರೆಡಿ ಅಲ್ವಾ? ಅಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಜನರೆಲ್ಲ ಕಾಯ್ತಾವ್ರೆ, ಬೇಗ ಬನ್ನಿ, ಅರಕೆ ತೀರ್ಸ್ಬಿಡೋಣ. ನಾನು ಇಷ್ಟು ಮಾತ್ರ ಹೇಳ್ತೀನಿ. ಎಲ್ಲಪ್ಪ ನಿಮ್ಮ ಮಧ್ಯ ದಿನ ಆಗಿಲ್ಲ, ಕಾಯ್ತಾ ಇದೀವಿ. ಯಾವ ರೆಡಿ ಆಗೋಷ್ಟ್ರೊಳಗಡೆ ಸಂಜೆ ಆಗುತ್ತೆ, ಅಲ್ಲಿ ಪೂಜೆಗೆ ಟೈಮ್ ಆಗುತ್ತೆ. ಬರ್ರಿ ಅಂತ ನಾನು ಕಾಯ್ತಾ ಇದ್ದೀನಪ್ಪ. ಬಂದೇ ಬರಬೇಕು, ಅಲ್ಲಿವರೆಗೂ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ಅರಕೆ ತೀರಿಸ್ಬೇಕು, ಬರಬೇಕು. ಅಲ್ಲಿ 106 ಜನ ಇರ್ತಾರೆ. ಅದು ಬಿಟ್ಟು ನೀವು ಅಮೆರಿಕದು ಆಚಾರ ವಿಚಾರಗಳನ್ನ ಅಲ್ಲಿ ಯಾರ ಹತ್ರ ತೆಗಿಯಂಗಿಲ್ಲ. ಅರ್ಥ ಆಯ್ತಾ? ಅಲ್ಲ ಕಣ್ರಿ, ನಮ್ಮ ಹಣ, ನಮ್ಮ ಅಂತಸ್ತು, ನಾವು ಯಾಕ್ರಿ ಬೇರೆಯವ್ರಿಗೆಲ್ಲ ಭಯ ಪಡ್ಬೇಕು? ಇಲ್ಲೆಲ್ಲರೂ ಗೊತ್ತಾಗೋದು ಬೇಡವಾ? ನಡೀರಿ, ಕಾರ್ ತಗೊಂಡು. ಅಪ್ಪ ಮುನೇಶ್ವರ, ಇವತ್ತಿಂದ ನಿನ್ನ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಅಮೇರಿಕಾದವರು ಬಂದು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀನು ನಮ್ಮೂರಿಗೆಲ್ಲ ತಂದೆ ಆಗಿದ್ದೀಯಾ. ಇನ್ನು ಮುಂದೆ ನೀವು ಗ್ರಾಮದ ದೇವತೆಯಾಗಿ ನಮ್ಮನ್ನೆಲ್ಲ ಕಾಪಾಡಬೇಕಪ್ಪ ಅಂತ. ಈ ದಿನ ಅಮೇರಿಕದವರು ಇಲ್ಲಿ ಬಂದು ಒಂದು ಪೂಜೆ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ಅವ್ರಿಗೂ ಸಕಲ ಆರೋಗ್ಯ ಆಯುಷ್ಮಾನ ಇದು ಕೊಟ್ಟು, ಈ ಊರಿನ ಜನತೆಗೂ ಆಯುಷ್ಮಾನ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಹಾಗೂ ಎಷ್ಟೋ ಜನ ಒಂದು ಕಣ್ಣಿಲ್ದವರಾಗಲಿ, ಒಂದು ಕುರುಡರಾಗಲಿ, ಎಲ್ಲ ನಿರ್ಗತಿಕರು, ಅಂಗವಿಕಲರಿಗೂ ನೀನು ಒಳ್ಳೆ ದಾರಿ ದೀಪವಾಗಿ ಬೇಕು ಅಂತೇಳಿ ಮುನೇಶ್ವರ ಈ ದಿನ ಕೇಳ್ಕೊತಾ ಇದ್ದೀವಿ. ತಂದೆ ಮುನೇಶ್ವರ, ಈ ಗ್ರಾಮದಲ್ಲಿ ನೀನು ಎಲ್ಲದಕ್ಕೂ ಒಂದು ತಂದೆಯಾಗಿ ನೆಲೆಸಿದ್ಯಾ. ಈ ಅಕ್ಕಪಕ್ಕ ಹಳ್ಳಿಗಳವರು ಬರೋದಕ್ಕೂ ಎಲ್ಲದಕ್ಕೂ ಒಂದು ದಾರಿ ತೋರಿಸಿ ಇಲ್ಲಿ ನೀನು ನೆಲೆಸಿ ಒಂದು ದಾರಿ ಮಾಡಿರೋದ್ರಿಂದನೂ ಎಲ್ಲರೂ ಬಂದು ನೀನು ಸೇವೆ ಮಾಡೋ ಭಾಗ್ಯ ಕಲ್ಪಿಸಿ ಕೊಟ್ಟಿರೋದ್ರಿಂದ ಅವೆಲ್ಲವೂ ನಿನ್ನ ಪಾದಸೇವಕ ಭಕ್ತರಾಗಿ ಇದ್ದೀವಿ. ಓಂ ಮುನೇಶ್ವರಾಯ ನಮಃ. ಓಂ ಮುನೇಶ್ವರಾಯ ನಮಃ. ಓಂ ಮುನೇಶ್ವರಾಯ ನಮಃ. ಓಂ ಮುನೇಶ್ವರಾಯ ನಮಃ. ಓಂ ಮುನೇಶ್ವರ.
ಅಮೆರಿಕದಲ್ಲಿ ನನ್ನ ಮಗಳು ಪಾಸಾಗಿದ್ದಕ್ಕೆ ಹರಕೆ ಹೊತ್ತಿದ್ದೆ. ಒಂದು 200 ಜನಕ್ಕೆ ಊಟ ಹಾಕ್ಸ್ತಾ ಇದೀನಿ. ಮುಂದಿನ ದಿನಗಳಲ್ಲಿ ನನ್ನ ಮಗಳಿಗೆ ಒಂದು ಒಳ್ಳೆ ವರ ಕೊಡಪ್ಪ. ವರ ಕೊಟ್ರೆ ಮುಂದಿನ ದಿನಗಳಲ್ಲಿ ಒಂದು 500 ಜನಕ್ಕೆ ಊಟ ಹಾಕ್ಸೋಂಥ ಶಕ್ತಿ ನನಗೆ ಸಿಗಲಿ. ಏನ್ರಿ ಈಗ ಅರ್ಕೆ ತೀರ್ಸಿದ್ರೆ ಸಾಲ ಇನ್ನೂ ಒಂದು ಅರ್ಕೆ ಹಾಕ್ಕೋಬೇಕಾ? ಏನ್ ಮಾಡ್ತೀರಾ ಮಾಡ್ರಿ. ನೋಡು ಲಕ್ಷ್ಮಿ, ಏನು ಹರಕೆ ಹೊತ್ತಿದೀವೋ ಆ ಹರಕೆ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ಪ್ರತೀಕಾರ ಅಲ್ಲ. ಇದು ನಮ್ಮ ಹರಕೆ ಏನು ಹೊತ್ತಿದೀವೋ ನಮ್ಮ ಸಂಪ್ರದಾಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿಗೆ ನಾವು ಬದ್ಧರಾಗಿರ್ಬೇಕು. ಹಾಗಾಗಿ ಅದನ್ನ ಆಚರಣೆ ಮಾಡೋದು ನಮ್ಮ ಪ್ರತೀತಿ. ಬನ್ರಿ ಎಲ್ಲರೂ ಊಟಕ್ಕೆ ಹೋಗೋಣ. ಏನ್ರಿ ಆಯ್ತಾ ಅಡಿಗೆ ಎಲ್ಲನೂ ಕಂಪ್ಲೀಟ್ ಆಯ್ತಾ? ಅರ್ಧ ಗಂಟೆ ಮಾಡೋಣ. ಅಲ್ಲ ಎಷ್ಟೊತ್ತಿಂದ ಮಾಡ್ತಿದ್ರ ನೀವು? ಅಲ್ಲ ಬಾ, ಪೂಜೆ ಎಲ್ಲ ಮುಗಿತು, ನೀವು ಅಡಿಗೆ ಆಗ್ಲಿಲ್ಲ ಅಂತಂದ್ರೆ ಊಟಕ್ಕೆ ಹಾಕ್ಬೇಕಾಗತ್ತೆ. ನೀವು ಇಷ್ಟು ಲೇಟ್ ಮಾಡಿದ್ರೆ ಹೇಗೆ? ಕೇಶೋಣ, ಈಗೇನು ಅಡಿಗೆ ಎಲ್ಲ ರೆಡಿ ಇದೆಯಲ್ಲ? 500 ಜನಕ್ಕೆ ಆಗಷ್ಟು ಎಲ್ಲ ಅಡುಗೆ ಎಲ್ಲ ಕರೆಕ್ಟಾಗಿ ಸರೋಗ್ತದ? ಎಲ್ಲ ಸಾಕಾಗ್ಲಿ ಅಂದ್ರೆ ಹೇಳು, ಇನ್ನೂ ಏನು ಬೇಕೋ ತರಿಸ್ಕೊಡ್ತೀನಿ. ಬಂದವ್ರಿಗೆ ಊಟ ಇಲ್ಲ ಅಂತ ಯಾರು ವಾಪಸ್ ಹೋಗ್ಬಾರ್ದು. ಇಲ್ಲ ಆಗುತ್ತೆ. 2 ತಪ್ಪಲೆ ಬಿರಿಯಾನಿ ಮಾಡಿದ್ದೀವಿ, 1 ತಪ್ಪಲೆ ಚಿಕನ್ ಮಾಡಿದ್ದೀವಿ, 1 ತಪ್ಪಲೆ ಮುದ್ದೆ ಮಾಡಿದ್ದೀವಿ, 1 ತಪ್ಪಲೆ ರೈಸ್ ಮಾಡಿದ್ದೀವಿ. ಎಲ್ಲ ಮುದ್ದೆ ಮಾಡಿದ್ರೆ ತಾನೆ? ಮಾಡಿದ್ದೀವಿ ಅಣ್ಣ. ಓಕೆ ಓಕೆ. ಒಂದು 500 ಜನಕ್ಕೆ ಆಗುತ್ತೆ. ಇನ್ನೂ ಬೇಕು ಅಂತ ಹೇಳಿದ್ರೆ ನಾವು ರೆಡಿ ಇದ್ದೀವಿ ಮಾಡ್ಕೊಡೋಕ್ಕೆ. ನೀವು ಬೇಕಾದ್ರೆ ಕೇಳಿ, ನಾನು ಏನು ಬೇಕಾ ನಿಮ್ಗೆ ವ್ಯವಸ್ಥೆ ಮಾಡಿ ತಂದು ಕೊಡ್ತೀನಿ. ಆಯ್ತಾಯ್ತು. ಒಂದು 5-6 ಜನವರೆಗೂ ತಿನ್ಬೋದಣ್ಣ. ಓಕೆ. ಅದಕ್ಕೆ this is rice is very beautiful and biryani is and this that's ragi malt and very beautiful fantastic. ಈಟಿಂಗ್ ವೆರಿ ಸ್ವೀಟ್. ತಮ್ಮ, ನೀನು ಬರೀ ಹಳ್ಳಿನಲ್ಲಿ ಬಂದು ನೀನು ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಮತ್ತೆ ನೀವು ಇವ್ರಿಗೇನಾದ್ರು ಅರ್ಥ ಆಗ್ತಾನೆ? ನೀವು ಇಂಗ್ಲೀಷಲ್ಲಿ ಅದು ಇದು ಅಂತ ಮಾತಾಡ್ಬಿಟ್ರೆ ಅವ್ರಿಗೆ ಅರ್ಥ ಆಗ್ಬೇಕಲ್ವಾ? ಇದು ಹಳ್ಳಿ, ನಮ್ಮ ಕನ್ನಡ ನಾಡು ನುಡಿ ನಮ್ಮ ಸಂಪ್ರದಾಯನ ಉಳಿಸಿ ಬೆಳೆಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ, ನಮ್ಮ ಜವಾಬ್ದಾರಿ ನಮಗಿದೆ. ಅದನ್ನು ಬಿಟ್ಟು ನೀನು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಏನು ಅರ್ಥ? ಆಯ್ತಾಯ್ತು, ಬರ್ರಿ ಎಲ್ಲನು ಅಡುಗೆ ರೆಡಿ ಆಗಿದೆ, ಎಲ್ರಿಗೂ ಬಡಿಸ್ಬರ್ರಿ. ಬೆಳಗಿಂದ ಪಾಪ ಕಾಯ್ತಿದ್ದಾರೆ. ಮುನೇಶ್ವರ ಸ್ವಾಮಿ, ಈಗೇನು ನನ್ನ ಮಗಳು ಅಮೇರಿಕಾದಲ್ಲಿ ಓದಿದ್ದಕ್ಕೆ ಒಂದು ಹರಕೆ ಇತ್ತು. ಹರಕೆನ ಇವತ್ತು ತೀರಿಸಿದ್ದೀನಿ. ಒಂದು 200 ಜನಕ್ಕೆ ಅನ್ನದಾನ ಸಹ ಮಾಡಿದ್ದೀನಿ. ಅದೇ ರೀತಿ ನನ್ನ ಮಗಳಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಆದರೆ ಮತ್ತೊಂದು ಸಾರಿ ಒಂದು 500 ಜನಕ್ಕಾದರೂ ಊಟದ ವ್ಯವಸ್ಥೆ ಮಾಡಿ ಮತ್ತೆ ನಿಮ್ಗೊಂದು ಪೂಜೆ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಾಮಿ. ಓ ಯಜಮಾನ್ರೆ ನಮಸ್ಕಾರ. ನಮಸ್ತೆ. ಒಳ್ಳೆ ಹರಕೆ ಹೊತ್ತು ನೀವು 100 ಜನಕ್ಕೆ ಅನ್ನದಾನ ಮಾಡಿದ್ದೀರಾ. ಅದೇ ರೀತಿ ಇನ್ನೂ ಒಂದು ಹರಕೆ ನಿಮ್ಮ ಮನಸ್ಸಿನಲ್ಲಿ ಕೋರಿತಾ ಇದೆ. ಆ ಹರಕೆ ನಾನು ಹೇಳ್ತೀನಿ ನಿಮಗೆ. ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದ್ದೀನಿ. ಹುಡುಗ ಬಂದು ಭಟ್ರೇನಹಳ್ಳಿ ಅಲ್ಲೇ ರವಿ ಅಂತ, ಚೆನ್ನೇಗೌಡ್ರ ಮಗ. ಅವ್ರದ್ದು 50 ಎಕರೆ ಜಮೀನಿದೆ. 1 ಎಕರೆ ಬಂದು 5 ಕೋಟಿಗೆ ಬೆಲೆ ಬಾಳ್ತಾ ಐತೆ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಬಾಡಿಗೆ ಮನೆಗಳು ಇದಾವೆ. ಅವರು ಒಳ್ಳೆ ಸಂಬಂಧ. ನೀವು ಒಪ್ಪೋದಾದ್ರೆ ಆ ಹುಡುಗ ತಂದೆನ ಆ ಹುಡುಗನ್ನ ಕರೆಸಿ ಮಾತಾಡೋಣ. ಆಯ್ತು ಮಂಜಣ್ಣ. ನೋಡಿದ್ಯಾ ಲಕ್ಷ್ಮಿ, ನಾವು ಹರಕೆ ತೀರಿಸಿದ್ದಂಗೆ ನಮ್ಮ ಮಗಳಿಗೆ ಒಂದು ಒಳ್ಳೆ ವರ ಕೂಡ ಒಂದು ಒಳ್ಳೆ ಕುಟುಂಬದಿಂದ ಸಿಗ್ತಾ ಇದೆ ಅಂತ ಮಂಜಣ್ಣವ್ರು ಹೇಳ್ತಿದ್ದಾರೆ. ಈಗೇನಂತೀಯ? ಅಲ್ಲ ರೀ, ನಾವು ಅಮೇರಿಕಾದಲ್ಲಿ ನಮ್ಮ ಮಗಳನ್ನ ಇಷ್ಟೊಂದು ಕಷ್ಟಪಟ್ಟು ಓದಿಸಿ ಈಗ ಹಳ್ಳಿ ರೈತನ ಮಗನಿಗೆ ನಾವು ಹೆಣ್ಣು ಕೊಟ್ಟು ಮದುವೆ ಮಾಡೋದ? ಇದಕ್ಕೆ ನಾನು ಒಪ್ಪಲ್ಲ ರೀ. ಅಲ್ಲ ಲಕ್ಷ್ಮಿ, ಪ್ರತಿಯೊಂದಕ್ಕೂ ಅದು ಬೇಡ ಇದು ಬೇಡ ಅಂತ ಹೇಳ್ತಿರ್ತೀರಲ್ಲ. ಈಗ ನಾವು ರೈತ ಕುಟುಂಬದವ್ರೆ, ಅವರು ಒಂದು ಒಳ್ಳೆ 50 ಎಕರೆ ಜಮೀನಿದೆ ಅಂತ ಹೇಳ್ತಿದ್ದಾರೆ, ಬಾಡಿಗೆ ಮನೆಗಳಿದಾವೆ ಅಂತ ಹೇಳಿದ್ರೆ, ಹುಡುಗ ಒಳ್ಳೆಯವನು ಅಂತ ಹೇಳ್ತಿದ್ದಾರೆ. ಒಂದ್ಸರಿ ನೋಡೋಣ. ನಾನು ರೈತನೇ ಅಲ್ವಾ, ನನ್ನ ನಿನ್ ಮದುವೆ ಆಗ್ಲಿಲ್ವಾ? ಬರ್ರಿ ಮನೆಗೋಣ. ನಿಮಿಷ महाविष्णु ज्वलन्तं सर्वतोमुखं नृसिंहं भीषणं भद्रं मृत्युमृत्युं समाम्यहम्
स्तोमुखं नृसिंहं भीषणं भद्रम् ಅಬ್ಬಾ ಅಂತೂ ಇಂತೂ ಮುನೇಶ್ವರ ಜಾತ್ರೆನೂ ಮುಗೀತು, ನಮ್ಮ ಅರಕೆನೂ ತೀರಿದೆ, ಗ್ರಾಮಸ್ಥರಿಗೆಲ್ಲ ಊಟನೂ ಹಾಕ್ಸಿದ್ದಾಯ್ತು. ಏನ್ ಲಕ್ಷ್ಮಿ, ಖುಷಿ ಆಯ್ತಾ? ಅಯ್ಯೋ ನಿಮ್ ಖುಷಿ ಹಂಗಿರ್ಲಿ, ಮೊದ್ಲು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ನಾವು 3 ಹೋಗಿ ಬರೋಣ. ಅಯ್ಯೋ ಲಕ್ಷ್ಮಿ, ಮತ್ತೆ ಹೋದೆ ನಾನು. ಆ ಮಂಜಣ್ಣ ಫೋನ್ ಮಾಡಿದ್ದ, ಆ ಚೆನ್ನೈಗೌಡ್ರ ಮಗನ ಮತ್ತೆ ಅವ್ರ ಕುಟುಂಬದವ್ರು ಏನೋ ನಮ್ಮ ಮಗಳು ನೋಡಕ್ ಬರ್ತಿದ್ರಂತೆ. ಬಂದು ಅವ್ರ ಮಾತುಕತೆ ಮಾಡ್ಕೊಂಡು ಆಮೇಲೆ ಟಿಕೆಟ್ ಬುಕ್ ಮಾಡೋಣ ಬಿಡ್ರಿ. ಅಲ್ಲ ರೀ, ಅಕ್ಕಿ ತೀರ್ಸಿದ್ದು ಆಯ್ತು, ಊಟ ಹಾಕ್ಸಿದ್ದು ಆಯ್ತು, ಈಗ ಬೇರೆ ಏನೇನ್ ಶಾಸ್ತ್ರ ಇಟ್ಕೊಂಡಿದ್ದೀರಾ? ನಮ್ಮ ಮಗಳನ್ನ ಅಮೆರಿಕ ಕರ್ಕೊಂಡು ಹೋಗೋದು ಯಾವಾಗ? ಏನಾದ್ರೂ ಮಾಡ್ಕೊ ಹೋಗ್ರಿ, ನನಗೆ ಗೊತ್ತಿಲ್ಲ. ಪ್ರಿಯಾ ಬಾಮಲ್ಲಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ವಸಂತ ವಸಂತ ವಂಡರ್ಫುಲ್ ವಸಂತ, ವಸಂತ ವಸಂತ ಬ್ಯೂಟಿಫುಲ್. ನೀನ್ ನನ್ ಕರೆದ್ರ ಅಮೆರಿಕಾಗೆ ಫ್ಲೈಟ್ ಟಿಕೆಟ್ ಬುಕ್ ಆಯ್ತಾ? ನಡೀರಿ ಅಮೆರಿಕಾಗ ಹೋಗೋಣ. ಆಯ್ತು ಬಿಡಮ್ಮ, ಫ್ಲೈಟ್ ಟಿಕೆಟ್ಸ್ ತಾನೆ ಬುಕ್ ಮಾಡಿದ್ರಾಯ್ತು ಬಿಡು. ಅಣ್ಣ, ಅತ್ತಿಗೆ ಗಂಡಿನ ಕಡೆಯವ್ರು ಬಂದೇ ಬಿಟ್ರು. ನಾನು ಇಷ್ಟೊತ್ತು ಮಾತಾಡ್ಕೊತಾರೆ, ಆಗ್ಲೇ ಬಂದೇ ಬಿಟ್ರಾ? ಆಯ್ತು ಬರ್ಲಿ. ಡ್ಯಾಡ್, ನಾನು ಅಮೆರಿಕಾದಲ್ಲಿ ಓದಿರೋದು, ನನ್ಗೆ ಅಮೆರಿಕಾ ಹುಡುಗನೇ ಬೇಕು. ನೀವು ಇಷ್ಟು ಕಷ್ಟಪಟ್ಟೋದಿಕ್ಕೆ ಹಳ್ಳಿ ಹುಡುಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತೀರಲ್ಲ, ಇದೇನ್ ಸರಿ ಅನ್ಸುತ್ತೆ ನಿಮ್ಗೆ? ನಾನು ಅಮೆರಿಕಾ ಹುಡುಗನ್ನೇ ಮದುವೆ, ಡೈಲಿ ಫ್ಲೈಟ್ ಅಲ್ಲಿ ಓಡಾಡ್ಬೇಕು ನಾನು, ಸರಿನಾ? ನೀವು ಅವ್ರೇನೋ ಬಂದ್ ಮಾತಾಡಿ, ಅವ್ರು ಬರ್ತಾರಲ್ವಾ, ಅವ್ರನ್ನೇನೋ ಮಾತಾಡಿ ಕಳ್ಸಿ, ನಾನು ಹೋಗ್ತೀನಿ. ತುಂಬಾ ಮರಿಬೇಡ, ಸಮಯ ಎಲ್ರಿಗೂ ಒಂದೇ ತರ ಇರಲ್ಲ. ಇವತ್ತು ನಿಂದು, ನಾಳೆ ನಂದು. ಗಂಡಿನ ಕಡೆಯವರು ಬಂದು ನೋಡ್ಕೊಂಡು ಹೋಗ್ಲಿ, ಆಮೇಲೆ ಮಾತಾಡೋಣ. ದೂರದ ಊರಿಂದ ಹಮ್ಮಿರ ಬಂದ ಜಲ್ತಾರಿ ಸೀರೆ ತಂದ, ಅದರಲ್ಲಿ ಎಟ್ಟೆನೆ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ. ನನಗಂತೂ ಮೈಯೆಲ್ಲ ಚುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ಚೆನ್ನಾಗವ್ರೆ, ನಮ್ಮ ಸ್ನೇಹಿತರು ಮಂಜಣ್ಣವ್ರು ಬರ್ತೀನಿ ಅಂತ ಹೇಳಿದ್ರು, ಯಾಕೆ ಅವ್ರು ಬರ್ಲಿಲ್ಲ? ಅವ್ರಿಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಟೌನ್ಗೆ ಹೋದ್ರು. ಅವರೆಲ್ಲ ನಿಮ್ಮ ಅಡ್ರೆಸ್ ಎಲ್ಲ ಹೇಳಿದ್ರು, ಅದಕ್ಕೆ ನಿಮ್ಮ ಮಗು ಇದೆ ಅಂತಲ್ಲ ನೋಡ್ಕೊಂಡು ಅಂತ ಬಂದ್ವಿ. ಹೌದಾ ಲಕ್ಷ್ಮಿ, ನೀರ್ ತಂದ್ಕೊಡ್ರಿ. ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ಅಣ್ಣವ್ರೆ, ಈಗ ಹುಡುಗನ ತಂದೆಯವ್ರು ಇದ್ದಾರೆ, ಸೊ ಹುಡುಗನ ಬಗ್ಗೆ ಎಲ್ಲ ಮಾಹಿತಿನೂ ಅವ್ರು ಕೊಡ್ತಾರೆ. ಈಗ ಚೆನ್ನೈಗೌಡ್ರೆ, ನಮ್ಮ ರವಿ ಪ್ರಕಾಶ್ ಅವ್ರ ಬಗ್ಗೆ ನೀವು ಒಂದಷ್ಟು ಮಾಹಿತಿನ ಕೊಡಿ, ಏನು ಓದಿದ್ದಾರೆ ಅಂತೆಲ್ಲ. ಅಣ್ಣವ್ರೆ, ಈಗ ಹುಡುಗನ ತಂದೆ ಬಂದಿದ್ದಾರೆ. ಚೆನ್ನೈಗೌಡ್ರೆ, ಈಗ ರವಿ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಅವ್ರ ಕೇಳ್ತಿದ್ದಾರೆ. ಹುಡುಗ ಎಲ್ಲಿ ಏನು ಓದಿದ್ದಾನೆ, ಎಷ್ಟು ಓದಿದ್ದಾನೆ, ಏನ್ ಸಂಪಾದನೆ ಮಾಡ್ತಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಕೇಳ್ತಿದ್ದಾರೆ. ಸೊ ನೀವು ರವಿ ಅವ್ರು ಏನು ಓದಿದ್ದಾರೆ, ಅವ್ರಿಗೆ ಎಷ್ಟು ಸಂಬಳ, ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೊಂಚೂರು ಹೇಳ್ಬಿಡಿ. ರಾಮ್ರವ್ರೆ, ನನಗಿರೋನು ಒಬ್ಬನೇ ಮಗ, ನನಗೆ ಶಕ್ತಿ ಮೀರಿ ಅವನಿಗೆ ಓದಿಸಿದ್ದೀನಿ. ನನಗೆ 50 ಎಕರೆ ಜಮೀನಿದೆ. ಚಿಕ್ಕಬಳ್ಳಾಪುರದಲ್ಲಿ 20 ಮನೆಗಳಿದಾವೆ, 20 ಹಸುಗಳಿದಾವೆ, ಕುರಿಗಳಿದಾವೆ. ಇಷ್ಟೆಲ್ಲ ಇದ್ರು ಇವನು ಏನು ಹೇಳ್ದ ಗೊತ್ತಾ, ಕೆಲಸಕ್ಕೆ ಫಾರಿನ್ಗೆ ಕೆಲಸಕ್ಕೆ ಬಂದಿತ್ತು. ಹೋಗೋ ಅಂತಂದ್ರೆ ಹೋಗಲ್ಲ ಅಂತಂದ. ಸುತ್ತ 10 ಹಳ್ಳಿಗೆ ನಾವು ದೊಡ್ಡ ಜಮೀನ್ದಾರರು. ನನಗಿರೋನು ಒಬ್ಬನೇ ಮಗ, ಫಾರಿನ್ ಲೆವೆಲ್ಗೆ ಡಿಗ್ರಿ ಮಾಡಿಸಿದ್ದೀನಿ. ಕೆಲಸ ಬಂದಿತ್ತು ಫಾರಿನಲ್ಲಿ, ಕೆಲ್ಸಕ್ಕೆ ಹೋಗಪ್ಪ ಮಗನೇ ಅಂತಂದ್ರೆ, ಇರೋ ತಂದೆ ತಾಯಿನ ನಾನು ಬಿಟ್ಬಿಟ್ಟು
ನಾನು ಅಲ್ಲೋಗಿ ಯಾವ ಕೊಡೋ ದುಡ್ಡಿಗೆ ನಾನು ಕೈ ಚಾಚ್ಕೊಂಡು ಕೆಲಸ ಮಾಡಲ? ಇಷ್ಟೊಂದೆಲ್ಲ ಜಮೀನು ಇಷ್ಟೊಂದೆಲ್ಲ ಇಟ್ಕೊಂಡು ನಾನು ಅಲ್ಲೋಗ್ಬೇಕಾ? ನಾನು ಹೋಗೋದಿಲ್ಲ. ನಾನು ಇಲ್ಲೇ ರೈತನ ಮಗನಾಗಿ ದುಡಿತೀನಿ. ನಾನು ಎಲ್ಲರ ಎದುರಿಗೆ ನಾನು ಒಳ್ಳೆ ಇದರಿಂದ ಹೆಮ್ಮೆಯಿಂದ ಬಾಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ. ಇಂಥವನಿಗೆ ನಾವು ಹೆಣ್ಣು ನೋಡೋಕೆ ಬಂದಿದ್ದೀವಿ. ನೀವು ಇಷ್ಟ ಇದೆಯಾ ಅಂತಂದರೆ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಮಗಳನ್ನ ತೋರಿಸಿ. ಓ ಆಯ್ತು, ಒಳ್ಳೆ ಜಮೀನ್ದಾರ. ಲಕ್ಷ್ಮಿ ಹಾ ಏನ್ರಿ ಬನ್ರಿ, ಕೇಳಿಸ್ಕೊಂಡ್ರ? ಈಗ ಕೇಳಿಸ್ಕೊಂಡ್ರಿ. ನಮ್ ದೇವಸ್ಥಾನದಲ್ಲಿ ಏನ್ ಹೇಳಿದ್ದೆ ನಿಮ್ಗೆ? ನಮ್ ಮಗಳು ಅಮೆರಿಕದಲ್ಲಿ ಓದಿರೋದು. ಅಮೆರಿಕ ಹುಡುಗನ್ ಕೊಟ್ಟು ಮದುವೆ ಮಾಡ್ಬೇಕಂತಾನೆ ಹೇಳಿದ್ ನೀನು. ರೈತರು ಕೊಟ್ಟು ಮದುವೆ ಮಾಡ್ತಿದ್ದೀರಾ? ನನ್ಗೆ ಇಷ್ಟ ಇಲ್ಲ, ಏನಾದ್ರು ಮಾಡ್ಕೊ ಹೋಗ್ರಿ. ಯಾವ್ದಕ್ಕೂ ನಿಮ್ ಮಗಳನ್ನ ಒಂದ್ಸಲ ಕರೆದು ಕೇಳ್ರಿ. ಅಮ್ಮ ಪ್ರಿಯಾ ಬಾಮ ಇಲ್ಲಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ವಸಂತ ವಸಂತ ವಂಡರ್ಫುಲ್ ವಸಂತ, ವಸಂತ ವಸಂತ ಬ್ಯೂಟಿಫುಲ್ ವಸಂತ. ತನ್ನಂತಾನೆ ಬಂತು ಬಂತು ಚಿಗುರು, ಒಳ ಹಬ್ಬ ಚಿಗುರು, ಹಸಿರಿಗೆ ಹಸಿರು ನಿಶಾನೆ. ವಸಂತ ವಸಂತ ವಂಡರ್ಫುಲ್ ವಸಂತ, ವಸಂತ ವಸಂತ ಬ್ಯೂಟಿಫುಲ್ ವಸಂತ. ನಮ್ಮ ಮಗಳು ಬಂತು ಬಂತು ಚಿಗುರು, ಒಳ ಹಬ್ಬ ಚಿಗುರು. ಏನಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ? ಪ್ರಿಯಾ, ಇವರು ಚೆನ್ನೈಗೌಡ್ರು ಅಂತ ಅವ್ರ ಮಗ. ನೀನು ನೋಡ್ಲಿಕ್ಕೆ ಬಂದಿದ್ದಾರೆ. ಮದುವೆ ಗಂಡು. ಇವರ ಮದುವೆ ಗಂಡು ಹೆಸರೇನಮ್ಮ? ಪ್ರಿಯಾಂಕಾ. ನನ್ನ ಮಗನ ರವಿ ಡಬಲ್ ಡಿಗ್ರಿ ಮಾಡಿದ್ದಾನೆ. ರೈತನ ಮಗನು, ರೈತನಮ್ಮ. ನಿನ್ನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರಿ ನಾವು. ರೈತರು ಪರಶುರಾಮ್ರವ್ರೆ, ಏನೋ ಬಂದಿದ್ದೀವಿ, ನಿಮ್ಮ ಮಗನ ನೋಡಿದ್ವಿ. ನಾವು ಊರಿಗೆ ಹೋಗಿ ನಾವೆಲ್ಲ ಕೂಲಂಕುಷವಾಗಿ ಮಾತಾಡಿ ಯಾವುದಕ್ಕೂ ನಾವು ನಿಮ್ಮ ಸ್ನೇಹಿತರಿದ್ದಾರಲ್ಲ ಮಂಜಣ್ಣವ್ರಿಗೆ ತಿಳಿಸ್ತೀವಿ. ನಿಮಗೆ ಅಭಿಪ್ರಾಯ ಇದ್ದರೆ ಯಾವುದು ತಿಳಿಸಿ, ನಾವು ಇನ್ನೊಂದು ಸರಿ ನೀವು ಬರೋದೋ ಇಲ್ಲ ನಾವು ಬರೋದೋ ಏನೋ ಮಾತಾಡೋಣ. ನಾವು ಹೆಣ್ಣು ನೋಡೋಕ್ಕೆ ಅಂತ ಬಂದಿದ್ದೀರಿ. ಶಾಸ್ತ್ರ ಪ್ರಕಾರ ನಿಮ್ಗೆ ಇಷ್ಟ ಆದರೆ ಯಾವುದಕ್ಕೂ ವಿಷಯ ತಿಳಿಸಿ. ಫೋನ್ ಮಾಡಿ ವಿಷಯ ತಿಳಿಸಿ ಅಣ್ಣ. ಸರಿ ಅಮ್ಮ, ಆಯ್ತು. ಬರ್ತೀವಮ್ಮ. ರೇ, ನನ್ ಮೊದಲೇ ಹೇಳಿಲ್ವಾ, ನಮ್ಗೆ ರೈತರ ಸಂಬಂಧ ಬೇಡ, ನಮ್ ಹುಡುಗಿಗೆ ಅಮೆರಿಕ ಸಂಬಂಧನೇ ಬೇಕು ರೀ. ನನ್ಗೂ ಬೇಡ, ನಮಗೂ ಅಮೆರಿಕ ಹುಡುಗನೇ ಬೇಕು. ಅಯ್ಯೋ ಶಿವನೇ, ನಾನು ಯಾರು ಹೇಳಿ? ಆ ಹುಡುಗನ ಕವಿಗೆ ಏನ್ ಹೇಳಿ? ಮಂಜಣ್ಣವ್ರಿಗೆ ಏನ್ ಹೇಳಿ? ನನ್ನ ಕತೆ ಯಾರಿಗೆ ಹೇಳಿ ಶಿವನೇ? ಮಂಜಣ್ಣವ್ರ, ಯಾಕೆ ಇವತ್ತು ಬರ್ಲಿಲ್ಲ ನೀವು? ಚೆನ್ನೈಗೌಡ್ರ ಕುಟುಂಬದಲ್ಲಿ ಬಂದಿದ್ರು, ನಮ್ಮ ಮಗಳನ್ನ ನೋಡಿದ್ರು. ನಮ್ಮನೇಲಿ ಒಪ್ತಾ ಇಲ್ಲ, ರೈತರ ಸಂಬಂಧನೇ ಬೇಡ ಅಂತಿದ್ದಾರೆ. ಮಂಜಣ್ಣವ್ರೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ನಮ್ಮ ಮನೇಲಿ ರೈತರ ಸಂಬಂಧಕ್ಕೆ ಒಪ್ಕೋತಾ ಇಲ್ಲ. ನಮ್ಮ ಮನೆಯವರು ಬೇಡ ಅಂತಾರೆ, ನನ್ನ ಮಗಳು ಸುತ್ರಾಮ್ ಬೇಡಾನ ಅಂತ ಹೇಳ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ರೈತರ ಸಂಬಂಧನ ಒಪ್ಕೊಳ್ಳಿಕ್ಕೆ ಅವ್ರು ರೆಡಿ ಇಲ್ಲ. ಸರಿ ಆಯ್ತು ಮಂಜಣ್ಣವ್ರೆ, ಓಕೆ, ಥ್ಯಾಂಕ್ ಯು. I don't mean no disrespect, but no way. I can't listen to you, I do this my own way. This is not a game, no I don't play. And you wasn't game before, so ಸ್ತುತಿಸುದಾಲಯ ಜತಿ ಗತಿ ಸ್ವರಾಲಯ ಜನ ಮನ ಗೆದ್ದು ಬಂದ ಚುತ್ತ ಚೋರ್ನಾಗಿ ನಿಂತ ನಾಯಕ, ಲೋಕದ ಪ್ರೀತಿಯ ನಾಯಕ. ದಿನ ದಿನ ಸನ್ಮಾನ ಚಪ್ಪಾಟೆಯ ತಂದಾನ. ಮೈಸೂರಲ್ಲೂ ಮಂಡ್ಯದಲ್ಲೂ ಬೆಂಗಳೂರಲ್ಲೂ ಮಂಗಳೂರಲ್ಲೂ ಹುಬ್ಳಿಯಲ್ಲೂ ಬೆಳಗಾವಲ್ಲೂ ದುರ್ಗ ಜಮಖಂಡಿಯಲ್ಲೂ ಎಲ್ಲೋರಿಲ್ಲ ಇನ್ನನ್ನ ಇವನ್ನ ಈಗ ಜಮಾನ. ಒತ್ತಿದ ಗುರಿಯನ್ನ ಒತ್ತಿದ ಸುಂದರ ಜನರ ನಾಡಿ ಕುಳಿತ ಮಿಡಿತ ಕಂಡು ಹಿಡಿದ ಜಾದುಗಾರ. ನನಸ ನನಸ ಮಾಡಿದವನು ಕರುನಾಡಿನ ಕನಸುಗಾರ. ನಮ್ಮವನು 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 ನಮ್ಮವನು